ರೂಪಾ ಅವರೇ, ನೀವು ಈಗ ಸ್ವಲ್ಪ ಹೊತ್ತಿನ ಮುಂಚೆ ಮಾತಾಡ್ತಾ ಸಂಗೀತದ ವಿಷಯ ಹೇಳಿದ್ರಿ. ಸಂಗೀತ ಕಲಿತಾ ಇದ್ದೀನಿ ಅಂತಂದುಬಿಟ್ಟು ನನಗೆ ನಿಮ್ಮ ಈ ಮುಖ ಗೊತ್ತಿರಲಿಲ್ಲ. ಆಲ್ಮೋಸ್ಟ್ ವಿ ನೋ ಈಚ್ ಅದರ್ ಫಾರ್ ಸೋ ಮೆನಿ ಇಯರ್ಸ್. ಬಟ್ ಇದು ಯಾವಾಗ ಶುರು ಆಯಿತು, ಯಾವ ಹಂತದಲ್ಲಿದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ದರಿಂದ ನೀವು ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ರೆ. ಅಯ್ಯೋ ಮೇಸ್ಟ್ರೆ, ನಿಮ್ಮ ಮುಂದೆ ನಾನು ಹೇಳಬೇಕಾ ಇದ್ರ ಬಗ್ಗೆ? ಆ್ಯಕ್ಚುಲಿ ಸ್ಪೀಕಿಂಗ್, ಸಂಗೀತ ನನಗೆ ಹಾಡೋದು ಒಂದು ಸ್ವಲ್ಪ ಹುಚ್ಚಿದೆ, ಲೈಕ್ ಬಾತ್ರೂಮ್ ಸಿಂಗರ್ ಅನ್ಕೋಬೋದು. ಅದಾಗಿ ಅದಕ್ಕೊಂದು ಸ್ವಲ್ಪ ಒಂಚೂರು ಸರಿ ಮಾಡ್ಕೊಳ್ಳೋಣ, ಹಾಡೋದನ್ನು ಕರೆಕ್ಟಾಗಿ ಹಾಡೋಣ ಅನ್ನೋ ಒಂದು ನಿಟ್ಟಲ್ಲಿ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದೆ. ಆಯಿತು, ಸುಮಾರು 2 ವರ್ಷ ಆಯಿತು. ನಮ್ಮ ಗುರುಗಳು ತನಿಷಾ ಅಂತ ಹೇಳಿ, ಬಟ್ ಅವರು ಯಾವಾಗ ನನಗೆ ಟೈಮ್ ಆಗುತ್ತೆ ಅವಾಗೆಲ್ಲ ಹೇಳ್ಕೊಡ್ತಾರೆ. ಇನ್ಫ್ಯಾಕ್ಟ್ ಇವಾಗ ಶನಿವಾರ ಭಾನುವಾರ ಒಂದು 11:30 ಇಂದ 12:30 ತನಕ ಒಂದು ಕ್ಲಾಸ್ ಇಟ್ಕೊಳ್ತಾರೆ. ನಾನು ಫ್ರೀ ಇದ್ದಾಗ ನನಗೆ ಟೈಮ್ ನೋಡಿಕೊಂಡು ಅವ್ರ ಶೆಡ್ಯೂಲ್ನ ಅಡ್ಜಸ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ಸ್ವಲ್ಪ ಕಲಿತಾ ಇದ್ದೀನಿ. ಈಗ ಲಾಸ್ಟ್ 1.5 ತಿಂಗಳಿಂದ ನಾನು ಮತ್ತೆ ಬ್ರೇಕ್ ತೊಗೊಂಡಿದ್ದೀನಿ. ನಾನು ಬ್ರೇಕ್ ತೊಗೊಂಡಾಗೆಲ್ಲ ಅವರು ಅದಕ್ಕೆ ಒಂದು ಸಾಥ್ ಕೊಡ್ತಾರೆ. ಆಯಿತು ಪರವಾಗಿಲ್ಲ, ನೀವು ಬನ್ನಿ ಹೇಳ್ಕೊಡ್ತೀನಿ ಅಂತಾರೆ. ಅದೊಂಥರ ನಡ್ಕೊಂಡು ಹೋಗ್ತಾ ಇದೆ. ಬಟ್ ಇಟ್ ಗಿವ್ಸ್ ಮೀ ಸಮ್ ಡಿಫ್ರೆಂಟ್ ಕೈಂಡ್ ಆಫ್ ಏನು ಹೇಳ್ಬೋದು, ಸ್ಯಾಟಿಸ್ಫ್ಯಾಕ್ಷನ್. ಅದನ್ನು ಒಂದು ಆ ಕ್ಲಾಸ್ ಅಟೆಂಡ್ ಮಾಡಿದಾಗ, ಅದನ್ನು ಹಮ್ಮಿಂಗ್ ಮಾಡಿದಾಗ, ಸೊ ಅದೊಂಥರ ಇನ್ನೊಂದು ವೇಲ್ ಕರ್ಕೊಂಡು ಹೋಗ್ತಾ ಇದೆ. ಸೊ ಇದು ಹಾಗಂದರೆ ಮನೆಯಲ್ಲಿ ಯಾವುದು ಕರ್ನಾಟಕ ಸಂಗೀತ? ಹಾಗಾದರೆ ಮನೆಯಲ್ಲಿ ಅಭ್ಯಾಸ ಮಾಡೋದಕ್ಕೆ ಹೇಗೆ ಸಮಯ ಹೊಂದಿಸ್ತೀರಿ? ಅಥವಾ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೇಷ್ಟ್ರೆ, ಅಭ್ಯಾಸ ಮಾಡ್ಲಿಕ್ಕೆ ನಂಗೆ ಸಮಯನೇ ಇಲ್ಲ. ಅವರು ಯಾವಾಗ ನಾನು ಕ್ಲಾಸಲ್ಲಿ ಕೂತ್ಕೊಳ್ತೀನಿ, ಅವ್ರು ಯಾವಾಗ ನನಗೆ ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ, ಅಲ್ಲೇ ಅಭ್ಯಾಸ ಆಗ್ತಾಯಿದೆ. ಅದಾಗಿ ಅಭ್ಯಾಸ ಅಂತ ಹೇಳಿ ನಾನು ಅದಕ್ಕೆ ಅಂತ ಸಮಯ ತೆಗೆದಿಡೋಕ್ಕಾಗ್ತಿಲ್ಲ. ಆ ಒಂದು ಫೇಸ್ಗೆ ಬರಬೇಕು ನಾನು. ಅಭ್ಯಾಸ ಅಂತ ಕೂತ್ಕೊಂಡು ಅಭ್ಯಾಸ ಮಾಡುವಂಥ ಫೇಸ್ಗೆ ಬರೋ ತನಕಲೂ ಎಲ್ಲೂ ಹಾಡಲ್ಲ. ಅದೊಂದು ನಾನು ನಿಮ್ಮನ್ನು ಇವಾಗ ಹಾಡಿ ಅಂತ ಏನು ಬಲವಂತ ಮಾಡಲ್ಲ, ಹೆದರ್ಕೋಬೇಕಾಗಿಲ್ಲ. ಯಾವ ಹಂತದಲ್ಲಿ ಇದೆ ಈಗ? ಸದ್ಯಕ್ಕೆ ಜತಿ ಸ್ವರಗಳಲ್ಲಿ ಎಲ್ಲ ಮುಗಿದಿದೆ. ನೀವು ಸ್ವರಜತಿವರೆಗೂ ಕಲ್ತಿದ್ದೀರಿ ಅಂತ ಹೇಳಿದ್ರಿ. ಅದು ಮುಂದುವರಿಲಿ ಆದಷ್ಟು ಬೇಗ. ನಾನು ಇವಾಗ ಒಂದು ಏನಾದರೂ ಹೇಳಿ ಅಂತ ಕೇಳಬೇಕು ಅಂತ ಅಂದ್ಕೊಂಡೆ. ನೀವು ನನ್ನ ಅಭ್ಯಾಸ ಬಹಳ ಕಮ್ಮಿ. ಅದಾಗಿ ನಾನು ನೀಟಾಗಿ ಕಲಿಯೋ ತನಕ ಎಲ್ಲೂ ಹಾಡಕ್ಕೆ ನನಗೆ ಕಾನ್ಫಿಡೆನ್ಸ್ ಇಲ್ಲ. ನಿಮ್ಮ ಶಾಸ್ತ್ರೀಯ ಸಂಗೀತದ ಕಚೇರಿಯನ್ನು ಆದಷ್ಟು ಬೇಗ ಕೇಳೋಣ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಸ್ಟ್ರೆ. ನೀವು ನಾನು ಹೈಕಲ್ ಮ್ಯಾಗ್ನೆಟಿಕ್ಸಲ್ಲಿ ನೋಡಿದಾಗಿಂದಲೂ ಭಾಳ ಚೆನ್ನಾಗಿ ಹಾಡ್ತೀರಿ. ಆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ಭಾವಗೀತೆಗಳನ್ನ ಹಾಡ್ತಿದ್ರಿ. ಸಂಗೀತದ ಮೇಲಿನ ಒಲವು ಅದು ಹೇಗೆ ಶುರುವಾಯಿತು? ಸಂಗೀತ ನೋಡಿ, ಭಾವಗೀತೆಗಳು ಅದು ಇದೆಲ್ಲ ಮುಂಚಿಂದ ಹಾಡೋದಂತೂ ಮುಂಚಿಂದ ಇದೆ. ಅಂದರೆ ಯಾವುದೇ ಹಾಡು, ಭಾವಗೀತೆ ಅಂತ ಅಲ್ಲ, ಭಾವಗೀತೆ ಇರ್ಬೋದು, ಸಿನಿಮಾ ಹಾಡಿರ್ಬೋದು, ಅಥವಾ ದೇವ್ರ ನಾಮಗಳಿರ್ಬೋದು, ಹಾಡೋದು ಮುಂಚಿಂದಲೂ ಇದೆ. ಅದು ಸಂಗೀತಕ್ಕೆ ಬಂದರೆ ನಮ್ಮ ಮನೇಲಿ ಸಂಗೀತದ ವಾತಾವರಣ ಬಾಲ್ಯದಿಂದಲೂ ಇದೆ. ನಮ್ಮ ತಾತ ಶಾಸ್ತ್ರೀಯ ಸಂಗೀತವನ್ನು ಹಾಡೋರು. ದೋ ಹಿ ವಾಸ್ ನಾಟ್ ಎ ಪರ್ಫಾರ್ಮರ್ ಪರ್ ಸೆ, ಅವರಷ್ಟಕ್ಕೆ ಅವ್ರು ಹಾಡೋರು. ಆದರೆ ಒಳ್ಳೆ ಶಾಸ್ತ್ರೀಯ ಸಂಗೀತದ ಜ್ಞಾನ ಇತ್ತು ಅವ್ರಿಗೆ. ಜೊತೆಗೆ ಅವರು ಮೈಸೂರು ವಾಸುದೇವಾಚಾರ್ಯರನ್ನೆಲ್ಲ ಸ್ವತಃ ನೋಡಿದಂಥವ್ರು. ಅವರ ಸಂಗೀತವನ್ನು ಬಹಳ ಮೆಚ್ಚಿ ಅನುಕರಿಸ್ತಾ ಇದ್ದವರು ಇಂಥವರು. ಜೊತೆಗೆ ನಮ್ಮ ಮನೆಯಲ್ಲೂ ಕೂಡ ರೇಡಿಯೋ ಮುಂಚಿನಲ್ಲೂ ಅದು ನಮ್ಮ ದಿನಚರಿಯನ್ನು ರೂಪಿಸೋವಂಥದ್ದಾನೆ. ಬೆಳಗ್ಗೆ 6 ಗಂಟೆಗೆ ಶುರು ಆದರೆ ರೇಡಿಯೋ 10:30ವರೆಗೂ ಅದೇ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯೋದು, ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿ ನಡೆಯೋದು, ಇಂಥದ್ದು ಎಲ್ಲ ನಡೀತಾ ಇತ್ತು. ಅದು ನಮಗೆ ಸಂಗೀತದ ರಾಗಗಳನ್ನು ಗುರುತಿಸೋ ರೀತಿ, ಅದು ಇದು ಎಲ್ಲ ಮನೆಯಲ್ಲಿ ಈ ಥರ ಮಾತುಗಳು ನಡೆಯೋದು. ಇದು ಒಂದು. ಇನ್ನೊಂದೇನು ಅಂತಂದರೆ, ನಮ್ಮ ಊರಿನಲ್ಲಿ ಕೊಳ್ಳೇಗಾಲದಲ್ಲಿ ಸಂಗೀತಾಭ್ಯಾಸ ಅಂತನ್ನೋದು, ನಾವು ಗುರುತು ಯಾವತ್ತೂ ಸಂಗೀತ ಕಲ್ತಿದ್ದಿಲ್ಲ. ಆದರೆ ಸಂಗೀತಾಭ್ಯಾಸ ಮನೆಗಳಲ್ಲೂ ನಡೆಯೋದು. ಅಂದರೆ ಈ ಹುಡುಗಿಯರಿಗೆ ಸಂಗೀತ ಹೇಳಿಸ್ಕೊಡೋರು ಸಾಕಷ್ಟು ಮನೆಗಳಲ್ಲಿ. ಸಂಗೀತದ ಮೇಷ್ಟ್ರು ಮನೆಗೆ ಬಂದು ಸಂಗೀತ ಹೇಳ್ಕೊಡೋರು. ಆದ್ದರಿಂದ ನಾವು ಸುಮ್ಮನೆ ಬೀದಿಯಲ್ಲಿ ಓಡಾಡ್ತಾ ಇದ್ರೆ ಸಾಕು, ಒಂದಲ್ಲ ಒಂದು ಮನೆಯಿಂದ ಸರಳೆ ವರಸೆ, ಜಂಟಿ ವರಸೆ, ಅಲಂಕಾರಗಳು, ಈ ಥರ ಸಂಗೀತ ಒಟ್ಟಿಗೆ ಒಂದು 5-6 ಜನ ಅಭ್ಯಾಸ ಮಾಡೋರು. ಅದರಿಂದ ನಮ್ಗೆ ಅದು ಕಿವಿಗೆ ಬೀಳ್ತಾನೆ ಇರ್ತಿತ್ತು. ಅದರಿಂದ ಬಾಲಪಾಠ ಪೂರ್ತಿ ಒಂದು ರೀತಿ ಕೇಳ್ಮೆಯಿಂದ ನನಗೆ ಬೀದಿಲೇ ಆಗಿದ್ದು ಅಂತ ಹೇಳಿದ್ರು. ನಾನು ಯಾವತ್ತೂ ಕೂತ್ಕೊಂಡು ಅಭ್ಯಾಸ ಮಾಡಿದೋನೇ ಅಲ್ಲ ಆ ಸ್ಟೇಜ್ನಲ್ಲಿ. ಇದನ್ನು ಹೇಳ್ತಾ ಇರೋದು ನನ್ನ ಬಾಲ್ಯದ ಕಾಲ, ಅಂದರೆ ಒಂದು 5ರಿಂದ 15 ವರ್ಷದ ಈ ಅವಧಿಯಲ್ಲಿ. ಆಮೇಲಿಂದ ನನಗೆ ಸಂಗೀತದಲ್ಲಿ ನಿಜವಾಗ್ಲೂ ಆಸಕ್ತಿ ಬರೋಕ್ಕೆ ಶುರು ಆಯಿತು. ಆವಾಗ ನಾನು
ನಮ್ಮನೇಲಿ ಸಂಗೀತದ ಬಾಲಬೋಧ ಇತ್ತು. ಅದನ್ನು ತಗೊಂಡು ಕೇಳಿ ಬಲ್ಲವನಾದ್ರಿಂದ ಅದನ್ನು ನಾನೇ ಅಭ್ಯಾಸ ಮಾಡ್ಕೊಳಕ್ಕೆ ಶುರು ಮಾಡಿದೆ. ಹಾಗೆ ಅಭ್ಯಾಸ ಮಾಡ್ಕೋತಾ ಅದು ಬಾಲಬೋಧೆಯಲ್ಲಿ ಇರೋದು ಪೂರ್ತಿ ಮುಗಿಸ್ಬಿಟ್ಟೆ. ಬಾಲಪಾಠಗಳು, ಸಂಗೀತ ಬಾಲಪಾಠ ಅಂತ ಏನು ಹೇಳ್ತಾರೆ, ಜತಿಸ್ವರ, ಎಲ್ಲಿ ಸ್ವರಜತಿ, ಇದೆಲ್ಲ ಪೂರ್ತಿ ಅದೆಲ್ಲ ಮುಗಿದು ಆಮೇಲಿಂದ ನನಗೆ ಅದು ನೊಟೇಷನ್ ನೋಡಿಕೊಂಡು ಅದು ಕೆಳಗಡೆ ಇರೋ ಸಾಹಿತ್ಯನ ಓದಿ ಅರ್ಥ ಮಾಡಿಕೊಂಡು ಮ್ಯೂಸಿಕಲ್ಲಿ ರಿಪ್ರೊಡ್ಯೂಸ್ ಮಾಡೋದು ಯಾವಾಗ ಬಂತೋ ಆವಾಗ ನಾನೇ ಮುಂದೊಡಗಿ ವರ್ಣಗಳನ್ನು ಅಭ್ಯಾಸ ಮಾಡೋಕ್ಕೆ ಶುರು ಮಾಡಿದೆ. ಅದು ಬಾಲಪಾಠದಲ್ಲಿ ಸ್ವಲ್ಪ ಹೈಯರ್ ಅಂತ ಹೇಳ್ಬೋದು. ವರ್ಣಗಳನ್ನು ನಾನೇ ಹಾಡೋಕ್ಕೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಜೊತೆಗೆ ಕೊಳಲು ನುಡ್ಸೋದ್ರೊಳಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ನಮ್ಮ ಚಿಕ್ಕಪ್ಪ ಮೊದಲನೇದಾಗಿ ನನಗೆ ಕೊಳಲು ತೆಕ್ಕೊಟ್ರು. ಆವಾಗ ನಾನು BComನಲ್ಲಿದ್ದೆ ಅಂತಂದ್ರೆ, ಆವಾಗ ಮುಂಚೆ ಎಲ್ಲ ನಾವು ಈ ಆಟದ ಕೊಳಲನ್ನ ನೋಡಿ ಬರೀ ಹೀಗಂದ್ರೆ ಸ್ವರ ಬರುತ್ತೆ ಅಂತ ಗೊತ್ತು, ಯಾವ ಸ್ವರ ಏನು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಒಂದು ಬೇಸಿಕ್ ನಾಲೆಡ್ಜ್ ಇತ್ತಲ್ಲ ಸಂಗೀತದಲ್ಲಿ, ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಯಾವ ಥರ ಬರುತ್ತೆ, ಯಾವ್ಯಾವ ಫಿಂಗರಿಂಗ್ ಯಾವುದು ಟೆಕ್ನಿಕ್ಸ್ ಎಲ್ಲ ನಾನೇ ಅರ್ಥ ಮಾಡ್ಕೋತ ಕೊಳಲಿನ ಕಚೇರಿಗಳನ್ನು ಕೇಳೋದು, ಫಿಂಗರಿಂಗ್ ನಾನೇ ಇದು ಮಾಡೋಕ್ಕೆ ಟ್ರೈ ಮಾಡೋದು, ಈ ಥರ ಮಾಡಿಕೊಂಡು ಫಿಂಗರಿಂಗ್ ಟೆಕ್ನಿಕ್ಸ್ ಎಲ್ಲ ಇದು ಮಾಡಿಕೊಂಡು ನಾನು ಕೊಳಲನ್ನ ಒಂದು ಮಟ್ಟಿಗೆ ಕೊಳಲು ನುಡ್ಸೋದು ಕಲ್ತ್ಕೊಂಡೆ. ಆಮೇಲಿಂದ ಸ್ವಲ್ಪ ದಿವಸ ಆದಮೇಲೆ ವಯಲಿನ್ ಕಲಿಬೇಕು ಅಂತ ಅಂದ್ಕೊಂಡು ಆವಾಗ ಫಸ್ಟ್ ಟೈಮ್ BComನಲ್ಲಿದ್ದಾಗ ಫಸ್ಟ್ ಟೈಮ್ ಐ ವೆಂಟ್ ಫಾರ್ ಎ ಫಾರ್ಮಲ್ ಮ್ಯೂಸಿಕಲ್ ಟ್ರೈನಿಂಗ್. ಬಟ್ ಅದು ಒಂದು 6 ತಿಂಗಳು ನಡೀತು ಅಷ್ಟೇ. ಆಮೇಲಿಂದ ನಾನು ಹೈಯರ್ ಎಜುಕೇಷನ್ಗೋಸ್ಕರ ಊರು ಬಿಟ್ಟು ಬೆಂಗಳೂರಿಗೆ ಬರಬೇಕಾಯಿತು. ಆಮೇಲೆ ಅದು ಮುಂದುವರಿಲಿಲ್ಲ. ಅದರಿಂದ ಉದ್ದಕ್ಕೂ ನನಗೆ ಫಾರ್ಮಲ್ ಎಜುಕೇಷನ್ ಇಲ್ಲ ಅಂತಲೇ ಹೇಳಬೇಕು. ಅದರಿಂದ ನನಗೇನು ಬೇಸರ ಏನಾಗಿಲ್ಲ. ಸ್ವಲ್ಪ ಬಾತ್ರೂಮ್ ಸಿಂಗರ್ ಅನ್ನೋದಕ್ಕಿಂತ ಬಾತ್ರೂಮಿಂದ ಈಚೆ ಬಂದು ಹಾಡೋ ಅಷ್ಟಾಗಿದೆ, ದೋ ನಾಟ್ ಆನ್ ದ ಸ್ಟೇಜ್ ಅಷ್ಟು. ಆದರೆ ನನ್ನ ಆಸಕ್ತಿಗಳಿಗೆ, ಬೇರೆ ಆಸಕ್ತಿಗಳಿಗೆ ಸಂಗೀತಾಭ್ಯಾಸ ಬಹಳಷ್ಟು ಇಂಬು ಕೊಡ್ತು. ಜೊತೆಗೆ ಸಾಹಿತ್ಯದಲ್ಲೂ ಇಂಟ್ರೆಸ್ಟ್ ಇದ್ದೇ ಇತ್ತಲ್ಲ, ಸಂಗೀತ ರಚನೆಗಳನ್ನು ಮಾಡೋದಕ್ಕೋಸ್ಕರ ಅದು ನಾನೇ ಕೆಲವು ಕೃತಿಗಳನ್ನು ಕೂಡ ರಚನೆ ಮಾಡಿದ್ದೀನಿ, ಸಂಗೀತ ಕೃತಿಗಳು. ಆಮೇಲೆ ಒಂದೆರಡು ವರ್ಣಗಳನ್ನು ಕೂಡ ರಚನೆ ಮಾಡಿದ್ದೀನಿ. ಬೇರೆ ಬೇರೆ ರಾಗಗಳನ್ನು ಪ್ರಯತ್ನ ಪಡೋದು ಇಂಥದ್ದೆಲ್ಲ ಹೀಗೆ ನಡ್ಕೊಂಡು ಬಂದಿದೆ ಸಂಗೀತದ. ಆದರೆ ಸಂಗೀತ ನನ್ನ ಜೊತೆನೇ ಇದೆ. ಭಾಳ ಸೊಗಸಾಗಿ ಹೇಳಿದ್ರಿ ಮೇಷ್ಟ್ರೆ, ಭಾಳ ಖುಷಿ ಆಯಿತು ಇದೆಲ್ಲ ಕೇಳಿ. ನಮ್ಮೆಲ್ಲರಿಗೋಸ್ಕರ ಒಂದು ನಿಮ್ಮ ಕಂಠದಲ್ಲಿ ಒಂದು ಹಾಡು. ದಿಸ್ ಇಸ್ ಅನ್ಫೇರ್. ನಾನು ನಿಮ್ಮನ್ನ ಹಾಡು ಹೇಳೋದಕ್ಕೆ ಬಲವಂತ ವರ್ಣಗಳನ್ನ ಬರೆಯುವಂಥವ್ರು ನೀವು. ನಾವು ಇನ್ನೆಂತ ಅಂತ ಹಾಡ್ಬೇಕು ಹೇಳಿ, ನಾನು ಇನ್ನೂ ಅಭ್ಯಾಸದಲ್ಲೇ ಇದ್ದೀನಿ. ನೋಡಿ, ನಮ್ದೆಲ್ಲ ಹೇಗೆ ಅಂತಂದ್ರೆ ಸಂಗೀತದ ಬಗ್ಗೆ ಮಾತಾಡು ಅಂತಂದ್ರೆ ಮಾತಾಡ್ತೀವಿ, ಸಂಗೀತ ಹೇಳು ಅಂತಂದ್ರೆ ನಮ್ಮಷ್ಟಕ್ಕೆ ನಾವು ಹೇಳ್ಕೊತೀವಿ. ಒಂಥರ ಹೇಗೆ ಅಂದ್ರೆ ಇದು ಬರುತ್ತೆ, ನಾವು ಶ್ರೀಪಾದ್ ರಾಜ್ ಅವ್ರದ್ದು ನೋಡಿ, ಇದು ಬಹಳ ನನಗೆ ಬಹಳ ಪ್ರಿಯವಾದಂಥದ್ದು. ಇದು ಯಾವುದೋ ಇಟ್ಟಂಗೆ ಇರುವೇನು ಹರಿಯೇ ನರ ಹರಿಯೇ, ತುಂಬ ಅರ್ಥಪೂರ್ಣವಾದಂಥ ಹಾಡು, ಎಷ್ಟು ಅನುಭವಪೂರ್ಣವಾಗಿ. ಸಣ್ಣ ಶಾಲ್ಯೋದನ ಬೆಣ್ಣೆ ಕಾಸಿದ ತುಪ್ಪ ಚಿನ್ನದ ಅರಿವಾಣದೊಡು ಭೋಜನ ಘನ ಮಹಿಮ ನಿನ್ನ ದಯೆಯು ತಪ್ಪಿದ ಮೇಲೆ ಕದನ್ನಕ್ಕೆ ಬಾಯ ಬಿಡಿಸುವೆ ಹರಿಯೇ, ಇಟ್ಟಾಗೆ ಇರುವೇನೋ ಹರಿಯೇ ನರ ಹರಿಯೇ. ಈ ಥರ ಸಂಗೀತ ಬ್ಯೂಟಿಫುಲ್. ಸಾಹಿತ್ಯ ಸಂಗೀತದ ಮುಪ್ಪುರಿ. ನನಗೆ ಕರ್ನಾಟಕ ಸಂಗೀತ ತುಂಬ ಪ್ರಿಯವಾಗೋದು ಈ ಕಾರಣಕ್ಕೋಸ್ಕರ. ಹಿಂದೂಸ್ತಾನಿ ಸಂಗೀತ ಕರ್ನಾಟಕ ಸಂಗೀತಕ್ಕಿಂತ ಬಹಳ ಗಾಢವಾಗಿರೋದು ಅಂತ ಹೇಳ್ತಾರೆ, ಅದು ಸತ್ಯ ಕೂಡ ಒಂದು ಮಟ್ಟಿಗೆ. ಆದರೆ ಕರ್ನಾಟಕ ಸಂಗೀತದ ಸೌಂದರ್ಯವೇ ಬೇರೆ. ಅದರಲ್ಲಿ ಸಂಗೀತ ಅಷ್ಟೇ ಅಲ್ಲ, ಸಂಗೀತ, ಸಾಹಿತ್ಯ, ರಾಗ, ಭಾವ, ಇದು ಮೂರರ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ, ಮುಪ್ಪುರಿ ಅದು. ಅದು ಕೊಡೋ ಅಂಥ ಆನಂದನೇ ಬೇರೆ. ನಿಧಾನವಾಗಿ ಈ ಥರ ನಿಧಾನವಾಗಿ ಹೋಯ್ತಲ್ಲ, ಇದು ಮನಸ್ಸಿನಲ್ಲಿ ಬೇರೆ ಬೇರೆ ಆಲೋಚನೆಗಳನ್ನು, ಚಿಂತನೆಗಳನ್ನು
ಬೆಳೆಸುತ್ತೆ, ಹೃದಯವನ್ನು ಹದ ಮಾಡುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗ್ಲೂ ನೀವು ಹಾಡಿರೋ ಹಾಡನ್ನ ಕೇಳಿ ನನಗೆ ಪುರಂದರದಾಸರದು ಒಂದು ಕೀರ್ತನೆ ನೆನಪಾಯಿತು. ಲೆಟ್ ಮಿ ಜಸ್ಟ್ ಟ್ರೈ ಇನ್ ಫ್ರಂಟ್ ಆಫ್ ಯು. ರಾಮ 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 ಸೀತಾ ರಾಮಾಯಣ ಬಾರದೆ, ರಾಮ 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 ಸೀತಾ ರಾಮಾಯಣ ಬಾರದೆ. ಸಾರಿ, ರಾಮ ರಾಮ ಸೀತಾ. ತುಂಬಾ ಚೆನ್ನಾಗಿದೆ ಅದು. ಲಿರಿಕ್ಸೇ ಮರ್ತೋಗ್ತೇನೆ. ಸೋ ಬ್ಯಾಡ್. ಓಕೆ, ಐ ವಿಲ್ ಟ್ರೈ ಅಗೇನ್. ರಾಮ 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 ಸೀತಾ ರಾಮಾಯಣಿರೋ, ರಾಮ 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 ಸೀತಾ ರಾಮಾಯಣಿರೋ. ನೇಮದಿಂದ ಭಜಿಸುವವಗೆ, ನೇಮದಿಂದ ಭಜಿಸುವವಗೆ ಕಾಮಿತಗಳ ಕೊಡುವ ನಾಮ ರಾಮ 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 ಸೀತಾ ರಾಮಾಯಣಿರೋ. ಭ್ರಷ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನೆ ಮಾಡಿ, ಭ್ರಷ್ಟ ಜನ್ಮದಲ್ಲಿ ಹುಟ್ಟಿ ದುಷ್ಟ ಕರ್ಮಗಳನೆ ಮಾಡಿ, ಬಿಟ್ಟು ಹೋಗ್ಯ ಸಮಯ ಪುರಂದರ ವಿಠಲ ಧ್ಯಾನದೊದಗದಯ್ಯ. ರಾಮ 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 ಸೀತಾ ರಾಮಾಯಣಿರೋ. ಥ್ಯಾಂಕ್ ಯು. ವೆರಿ ನೈಸ್. ಥ್ಯಾಂಕ್ ಯು. ಇದೇ ದಾರಿಯಲ್ಲಿ ನೀವು ಅಭ್ಯಾಸ ಮಾಡ್ಕೊಂಡು ಹೋದರೆ ಹಾಂ, ಬಹಳ ಹತ್ತಿರದಲ್ಲೇ ಸಾರ್ವಜನಿಕ. ಓ, ಅಷ್ಟೆಲ್ಲ ಆಸೆ ಇಲ್ಲ ಮೇಷ್ಟ್ರೆ ನನಗೆ. ಇಟ್ ಈಸ್ ಫಾರ್ ಮೈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್, ನನಗೆ ಖುಷಿ ಕೊಡುವಂಥದ್ದು, ಅದಾಗಿ ಹಾಡ್ಕೊಳ್ತೀನಿ. ಆತ್ಮಸಂತೋಷಕ್ಕೋಸ್ಕರ ಸಂಗೀತ ಹಾಡೋದೇ ಮುಖ್ಯ. ಹಾಂ, ಮಾಡೋ ಎಲ್ಲ ಕೆಲಸಗಳು ಅದೇ ರೀತಿ ಅಲ್ವಾ? ಯಾವುದೇ ಮಾಡಿದ್ರೂ ನಮಗೆ ಅದರಿಂದ ಒಂದು ಸಂತೋಷ ಆಗಬೇಕು, ಆಗ ಮಾತ್ರ ಅದು ಹೊರಗಿನವ್ರಿಗೆ ತಲುಪತ್ತೆ ಹೊರತು ಅದು ಹೊರಗೋಸ್ಕರ ಅಂತ ಮಾಡ್ತಾ ಹೋದ್ರೆ ಅದರಲ್ಲಿ ಜೀವ ಇರಲ್ಲ. ಯಾವುದೇ ಕೆಲಸವಾದರೂ ಹಾಗೆ ಅಂತ ಅನ್ಕೊಂತೇನೆ. ಮೇಷ್ಟ್ರೆ, ನೀವು ಶತಾವಧಾನಿ ಶ್ರೀ ಆರ್ ಗಣೇಶ್ರವರ ಆತ್ಮೀಯರು. ಅವರ ಜೊತೆ ಸುಮಾರು ಅವರ ಶತಾವಧಾನ ಕಾರ್ಯಕ್ರಮಗಳಲ್ಲಿ ಪೃಚ್ಛಕರಾಗಿ ಆಗಿದ್ದೀರಿ. ಸೊ ಅವಧಾನ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಸೊ ಈ ಎರಡು ಪ್ರಶ್ನೆ ನನಗಿಲ್ಲಿ. ಒಂದು, ಶತಾವಧಾನ ಕಾರ್ಯಕ್ರಮ ಹೇಗೆ ನಡೆಯುತ್ತೆ, ಅದರಲ್ಲಿ ಪೃಚ್ಛಕರ ಸ್ಥಾನ ಏನು, ಅವರ ಒಂದು ಕೆಲಸಗಳಲ್ಲಿ ಏನಿರುತ್ತೆ? ಶತಾವಧಾನ ಕಾರ್ಯಕ್ರಮ ಅಪರೂಪ. ಶತಾವಧಾನ ಅಂತಂದರೆ 100 ಜನ ಪೃಚ್ಛಕರು, ಮಧ್ಯ ಅವಧಾನಿ 100 ಜನ ಪೃಚ್ಛಕರು. 100 ಶತ ಅಂತಂದರೆ 100 ಅಂದರೆ ನಿರ್ದಿಷ್ಟವಾಗಿ 100 ಅಂತಲೇ ಅಲ್ಲ, 100ರ ಸುತ್ತಮುತ್ತ 100 ಅಂತ ಹೇಳ್ತೀವಲ್ಲ ಆ ರೀತಿ ಅಷ್ಟು ಜನ ಇರ್ತಾರೆ. ಅಷ್ಟೂ ಜನ ಪ್ರಶ್ನೆಗಳನ್ನು ಕೇಳ್ತಾರೆ ಬೇರೆ ಬೇರೆ. ನೀವು ಶತಾವಧಾನದ ವಿನ್ಯಾಸವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಮುಂಚೆ ಇನ್ನೂ ಸರಳವಾಗಿ ಅಷ್ಟಾವಧಾನದ ವಿನ್ಯಾಸವನ್ನು ಅರ್ಥ ಮಾಡ್ಕೋಬೋದು. ಸಾಮಾನ್ಯವಾಗಿ ಅಷ್ಟಾವಧಾನ ಅಂತಂದರೆ 8 ಜನ ಪೃಚ್ಛಕರು ಅಂತಂದರೆ ಪ್ರಶ್ನೆ ಕೇಳೋರು, ಅವಧಾನಿ ಅದಷ್ಟಕ್ಕೂ ಉತ್ತರ. ಅವಧಾನ ಅಂತಂದ್ರೆ ಏನು ಅಂತಂದರೆ ಸ್ಪ್ಯಾನ್ ಆಫ್ ಅಟೆನ್ಷನ್ ಅಂತ ಹೇಳ್ತಾರಲ್ಲ, ಅಥವಾ ಸ್ಪ್ಯಾನ್ ಆಫ್ ಮೆಮರಿ, ರಿಟೆನ್ಷನ್ ಅಂತ ಅನ್ನೋದು. 8 ಜನ ಪೃಚ್ಛಕರು ಇರ್ತಾರೆ. ನಿಷೇಧಾಕ್ಷರಿ ಅಂತ ಒಬ್ಬ. ನಿಷೇಧಾಕ್ಷರ ಅಂತಂದರೆ ಇವಾಗ ಮುಖ್ಯವಾಗಿ ಒಂದು ಪದ್ಯವನ್ನು ರಚನೆ ಮಾಡಿ ಅಂತ ಕೇಳ್ತಾರೆ ಅವಧಾನಿಯನ್ನು. ಒಂದು ಪದ್ಯವನ್ನು ರಚನೆ ಮಾಡಿ ಅಂತ ಕೇಳ್ತಾರೆ. ವಿಷಯ ಯಾವುದಾದ್ರೂ ಇರ್ಬೋದು, ಛಂದಸ್ಸು ಯಾವುದೋ ಒಂದಿರುತ್ತೆ. ಛಂದಸ್ಸು ಇರಬೇಕು. ಛಂದಸ್ಸಿಲ್ಲದೆ ಪದ್ಯವನ್ನು ರಚನೆ ಮಾಡೋದು ಅಲ್ಲ, ಛಂದೋಬದ್ಧವಾಗಿ ಒಂದು ಇದು ಮಾಡೋದು. ಇಂಥ ಛಂದಸ್ಸಿನಲ್ಲಿ ಮಾಡಿ ಅಂತ ಹೇಳ್ತಾರೆ. ಆ ಛಂದಸ್ಸಿನಲ್ಲಿ ಅವನು ಪದ್ಯವನ್ನು ಅಲ್ಲೇ ಸ್ಥಳದಲ್ಲೇ ರಚನೆ ಮಾಡಿ ಕೊಡಬೇಕು. ಉದಾಹರಣೆಗೆ
ಮತ್ತೇಬ ವಿಕ್ರೀಡಿತ ಅಂತ ಅಂದ್ಕೋಣ. ನೀವು ಸೋಮೇಶ್ವರ ಶತಕ ಕೇಳೇ ಇರ್ತೀರಿ. ಪ್ರಜೆಯಂ ಪಾಲಿಸಬಲ್ಲೊಡ ಅಥವಾ ನರಸಂ ಕೈಯಾಶಯಂ ಮಾಡೋದು ಉದಾಹರಣೆ ಹೇಳ್ತಾ ಇದ್ದೀನಿ. ಕೈಯಾಶಯಂ ಮಾಡೋದು ಇದು ಬರುತ್ತಲ್ಲ, ಈ ರೀತಿ ಇಂಥದ್ದು 4 ಪಾದ ಇರುವಂಥದ್ದು ಒಂದು ವೃತ್ತ ಅಥವಾ ಷಟ್ಪದಿ ಇರ್ಬೋದು, ಯಾವುದೋ ಒಂದು ಛಂದಸ್ಸಿನಲ್ಲಿ ರಚನೆ ಮಾಡಿ ಅಂತ. ಈಗ ಈ ಛಂದಸ್ಸಿನೆಲ್ಲ ರಚನೆ ಮಾಡಬೇಕು ಅಂತಂದರೆ ಏನು, ಆ ವೃತ್ತಕ್ಕೆ ತಕ್ಕ ಹಾಗೆ ಆಯಾ ನಿಯಮಗಳನ್ನು ಇಟ್ಕೊಂಡು ಅಕ್ಷರಗಣಗಳನ್ನು ಕರೆಕ್ಟಾಗಿ ಅದದೇ ಗಣಗಳು ಬರೋ ಥರ ಮಾಡಿಕೊಂಡು ಆದಿಪ್ರಾಸವನ್ನು ಇಟ್ಕೊಂಡು ಅಲ್ಲೇ ಪೇಪರು ಪೆನ್ನಿನ ಸಹಾಯ ಇಲ್ಲದೆ ಅಲ್ಲೇ ಪದ್ಯವನ್ನು ರಚನೆ ಮಾಡಿ ಹೇಳಬೇಕು. ಸಾಮಾನ್ಯರಿಗೆ ಅದೇ ಒಂದು ದೊಡ್ಡ ಸವಾಲು. ಇವಾಗ ನೀವು ನನ್ನನ್ನು ಮತ್ತೇಬ ವಿಕ್ರೀಡಿತದಲ್ಲಿ ಒಂದು ಪದ್ಯ ರಚನೆ ಮಾಡಪ್ಪ ಅಂತಂದರೆ ನಾನು ಬೆಬ್ಬೆಬ್ಬೆ ಅಂತ ಅಂತೀನಿ ಅಷ್ಟೇ. ಆದರೆ ಅವಧಾನಿ ಇಷ್ಟಕ್ಕೆ ನಿಲ್ಲಲ್ಲ. ಆ ಪೃಚ್ಛಕ ಅವನ ಸವಾಲು ಬೇರೆ ಇರುತ್ತೆ. ಇದು ಬರೀ ಬೇಸಿಕ್ ರಿಕ್ವೈರ್ಮೆಂಟ್ ಅಷ್ಟೇ. ಮತ್ತೇಬ ವಿಕ್ರೀಡಿತದಲ್ಲಿ ಇವತ್ತು ಬೆಳಗ್ಗೆ ಹೋಟ್ಲಲ್ಲಿ ಇಡ್ಲಿ ತಿಂದಿದ್ರ ಬಗ್ಗೆ ಒಂದು ಈ ಥರ ಕೊಡ್ಬೋದು. ನೀವು ಭೀಮನ ಗದಾ ಯುದ್ಧವನ್ನು ವಿವರಿಸಿ ಅಥವಾ ಏನೋ ರಾಮರಾವಣರ ಯುದ್ಧವನ್ನು ವಿವರಿಸಿ ಇಂಥ ಪ್ರಶ್ನೆಗಳೇ ಹೇಳಬೇಕು ಅಂತೇನಿಲ್ಲ. ಹೋಟ್ಲಲ್ಲಿ ಇಡ್ಲಿ ತಿಂದಿದ್ದು, ಇಲ್ಲ ಬೆಳಗ್ಗೆ ವಾಕಿಂಗ್ ಹೋಗ್ತಾ ಇದ್ದಾಗ ನಾಯಿ ಅಟ್ಟಿಸ್ಕೊಂಡ್ಬಂದಿದ್ರ ಬಗ್ಗೆ ಬರೀ ಹೇಳಿ, ಇಂಥದ್ದು ಹೇಳ್ಬೋದು. ಮತ್ತೇಬ ವಿಕ್ರೀಡಿತದಲ್ಲಿ ಹೇಳಿ, ಇಲ್ಲ ಸಗ್ಗರ ವೃತ್ತದಲ್ಲಿ ಹೇಳಿ. ಸಾಮಾನ್ಯ ಚಿಕ್ಕದೇ ಏನೋ ಇಟ್ಕೋತಾರೆ, ಚಿಕ್ಕ ವೃತ್ತ ಇಟ್ಕೋತಾರೆ, ಹೇಳಿ. ಅದರಲ್ಲಿ ನಿಷೇಧಾಕ್ಷರದಲ್ಲಿ ಏನು ಅಂತಂದರೆ ಸ್ವಾರಸ್ಯ, ಅವಧಾನಿ ಒಂದು ಅಕ್ಷರ ಹೇಳ್ತಾನೆ, ಮುಂದಿನ ಅಕ್ಷರ ನಿಷೇಧ ಮಾಡ್ತಾನೆ ಕೇಳೋನು. ಅಂದರೆ ಇವಾಗ ಗಣೇಶನ ಬಗ್ಗೆ ಒಂದು ಪದ್ಯ ಬರೀರಿ ಅಂತ ಹೇಳ್ತಾರೆ. ಅವಧಾನಿ ಗ ಅಂತ ಹೇಳ್ತಾನೆ. ಇವನು ಗಣೇಶ ಅಂತ ಹೇಳ್ಬೋದು ಅಂತ ಅಂದ್ಬಿಟ್ಟು ನಾ ನಿಷೇಧ ಅಂತ ಹೇಳ್ತಾನೆ. ಅಂದರೆ ನಾ ಅಕ್ಷರ ಬಳಸೋ ಹಾಗಿಲ್ಲ. ಆವಾಗ ಅವಧಾನಿ ಏನು ಮಾಡ್ತಾನೆ, ಜ ಅಂತ ಹೇಳ್ತಾನೆ. ಗಜಮುಖ ಅಂತ ಹೇಳ್ಬೋದು ಅಂತ ಅಂದ್ಕೊಂಡು ಮಕಾರ ನಿಷೇಧ ಮಾಡ್ತಾನೆ. ಆವಾಗ ಗಜಮುಖ ಅಂತ ಹೇಳೋಕ್ಕಾಗಲ್ಲ ಅವನು. ಆವಾಗ ವಾ ಅಂತಾನೆ, ಗಜ ವಾ ಆಯಿತು. ಗಜವದನ ಅಂತಾನೆ ಅಂತ ಅಂದ್ಕೊಂಡು ದಾ ನಿಷೇಧ ಮಾಡ್ತಾನೆ. ಆವಾಗ ಅವಧಾನಿ ಏನು ಮಾಡ್ತಾನೆ, ಕ್ತ್ರ ಅಂತ ಹೇಳ್ತಾನೆ, ಗಜವಕ್ತ್ರ. ಅಂದರೆ ನೋಡಿ, ಯಾವ ಪದ ಬಳಸಬೇಕು ಅನ್ನೋದು ಅವಧಾನಿಯ ಕೈನಲ್ಲಿ ಇರೋದಿಲ್ಲ. ಕಂಪ್ಲೀಟ್ ಅವನ ಕೈನಲ್ಲಿ ಏನೂ ಇರೋದಿಲ್ಲ. ಆಮೇಲೆ ಆ ಛಂದಸ್ಸಿಗೆ ತಕ್ಕ ಹಾಗೆ ಬಳಸಬೇಕು, ಅದಕ್ಕೆ ತಕ್ಕಂಥ ಪದಗಳು ಬರಬೇಕು. ಆಮೇಲೆ ಅವನು ನಿಷೇಧ ಮುಂದೆ ನೋಡ್ಕೊಂಡು ಅವನು ನಿಷೇಧ ಮಾಡ್ತಾನೆ ಹೋಗ್ತಾನೆ. ನೀವು ಮುಂದಿನ ಪದ ಬಳಸೋಕ್ಕಾಗಲೇಬಾರ್ದು. ಇವಾಗ ಅಂತಾಕ್ಷರಿ ಮಾಡ್ತಾರೆ. ಅಂತಾಕ್ಷರಿಯಲ್ಲಿ ಯಾವುದೋ ಒಂದು ಪದದಿಂದ ಅಕ್ಷರದಿಂದ ಎಂಡ್ ಆಯಿತು, ಆ ಅಕ್ಷರದಿಂದ ಶುರು ಮಾಡೋದು ಸಿಂಪ್ಲೆಸ್ಟ್ ಅದು. ಬಟ್ ದಿಸ್ ಇಸ್ ಮೋಸ್ಟ್ ಕಾಂಪ್ಲಿಕೇಟೆಡ್. ಈ ಥರ ಹೀಗೆ ಒಂದು ಸಾಲನ್ನು ಹೇಳ್ತಾನೆ. 4 ಸಾಲಿನ ಪದದಲ್ಲಿ ಒಂದು ಸಾಲನ್ನು ಹೇಳ್ತಾನೆ. ಒಂದು ಸಾಲು ಹೇಳಿದಾಗ ಒಂದು ಸುತ್ತಿಗೆ ಅದು ಮುಗಿದೋಯ್ತು. ಮುಂದಿನ ಬೇರೆ ಇನ್ನೊಬ್ಬ ಪೃಚ್ಛಕ ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಈ ಥರ 8 ಜನನೂ ಕೇಳಿದ ಮೇಲೆ ಸೆಕೆಂಡ್ ರೌಂಡ್ಗೆ ಇದೇ ನಿಷೇಧಾಕ್ಷರದ ಪೃಚ್ಛಕನ ಸರದಿ ಬರುತ್ತೆ. ಬಂದಾಗ ಇವನು ಹಿಂದಿನ ಸಾಲಿನಲ್ಲಿ ಹೇಳಿರ್ತಾನಲ್ಲ, ಹಿಂದಿನ ರೌಂಡಲ್ಲಿ ಆ ಇಡೀ ಸಾಲನ್ನು ಅವಧಾನಿ ನೆನಪಿಟ್ಕೊಂಡು ಹೇಳಬೇಕು. ಹೇಳಿ 2ನೇ ಸಾಲನ್ನು ಇದೇ ರೀತಿ ಮಾಡ್ತಾನೆ. ಹೀಗೆ ಮಾಡ್ತಾ 4 ರೌಂಡ್ ಆದಮೇಲೆ ಕೊನೆ ರೌಂಡ್ನಲ್ಲಿ ಅದಷ್ಟು ಸೇರಿಸಿ ಆ ಪದ್ಯವನ್ನು ನೆನಪಿನಿಂದ ಅವಧಾನಿ ಹೇಳಬೇಕು. ಅಂದರೆ ದಟ್ ಕಾಂಪ್ಲೆಕ್ಸ್, ಕ್ವೈಟ್ ಕಾಂಪ್ಲೆಕ್ಸ್. ಆಮೇಲೆ ಇದು ಒಬ್ಬ ಆಯಿತು. ಇನ್ನೊಬ್ಬ ಬರ್ತಾನೆ, ಮೊದಲನೇವನು ನಿಷೇಧಾಕ್ಷರ ಅಂತ, ಇನ್ನೊಬ್ಬ ದತ್ತಪದ ಅಂತ ಹೇಳ್ತಾನೆ. ದತ್ತಪದ ಅಂತಂದ್ರೆ ಏನು ಅಂತಂದರೆ ಅವನು 4 ಪದ ಕೊಡ್ತಾನೆ. ಈ ಪದ ಪದ್ಯದಲ್ಲಿ ಬರಬೇಕು. ನೀವು ಹೇಗಾದರೂ ಬಳಸಿ, ತೊಂದರೆ ಇಲ್ಲ. ಈ ಪದ ಪದ್ಯದಲ್ಲಿ ಬರಬೇಕು. ಇವಾಗ ನೀವು ಇಡ್ಲಿ, ಚಟ್ನಿ, ಸಾಂಬಾರು, ಆಮೇಲೆ ಪೂರಿ ಇದನ್ನು ಇಟ್ಕೊಂಡು ನೀವು ರುದ್ರನ ಮೇಲೆ ಒಂದು ಪದ್ಯ ಬರೀರಿ ಅಂತ ಹೇಳ್ತಾರೆ. ಏನು ಹೇಳೋದು? ಅವಾಗ ಸಾಂಬಾರು ಅಂದರೆ ಸಾಂಬಾರು ಅನ್ನೋ ಅರ್ಥದಲ್ಲೇ ಬರಬೇಕಾಗಿಲ್ಲ. ಅವಧಾನಿ ಸಾಂಬಾರುದ್ರ ಅಂತ ಶುರು ಮಾಡ್ತಾನೆ. ರುದ್ರ ಅದನ್ನು ನೀವು ಸೇರಿಸ ಸಾಂಬಾರು ಅನ್ನೋ ಪದ ಅಲ್ಲಿ ಬಂತು. ಅಂದರೆ ಆ ಸರಿಯಾಗಿರೋ ಸ್ಥಾನದಲ್ಲಿ ಆ ಪದಗಳನ್ನು ಹುದುಗಿಸೋದು, ಇಂಥದ್ದು ದತ್ತಪದ ಅಂತ ಹೇಳ್ತಾರೆ. ಆಮೇಲೆ ಅದು ಅಷ್ಟೇ, ಮೊದಲನೇ ರೌಂಡಲ್ಲಿ 1 ಸಾಲು ಹೇಳ್ತಾನೆ, 2ನೇ ರೌಂಡಲ್ಲಿ 2ನೇ ಸಾಲು, 4 ರೌಂಡಿಗೆ 4 ಸಾಲು ಮುಗಿಯುತ್ತೆ. ಅದನ್ನು ಕೊನೆಯಲ್ಲಿ ಅವನು ನೆನಪಿನಿಂದ ಹೇಳ್ತಾನೆ. 3ನೇವನು ಇನ್ನೊಬ್ಬ ಸಮಸ್ಯಾ ಪೂರಣ ಅಂತ ಅಂದ್ಬಿಟ್ಟು. ಸಮಸ್ಯೆ ಅಂತ ಯಾಕೆ ಹೇಳ್ತಾರೆ ಅಂದರೆ ಅವನು ಒಂದು ಇಡೀ ಪದ್ಯದ ಸಾಲನ್ನೇ ಕೊಟ್ಬಿಡ್ತಾನೆ. ಏನೋ ಒಂದು ಸಮಸ್ಯೆ,
ಉದಾಹರಣೆಗೆ ದನಮಂ ಕಡಿ ಕಡಿದು ಬಸದಿಗೊಯ್ಯುತ್ತಿರ್ದರ್. ಬಸದಿ ಅಂದರೆ ಜೈನರ ಬಸದಿ ಅಂತ. ಜೈನರು ಅಹಿಂಸಾವಾದಿಗಳು. ದನ ಕಡಿದು ಬಸದಿಗೆ ಎಳ್ಕೊಂಡು ಹೋಗ್ತಾ ಇದ್ರು. ಇದು ಸಮಸ್ಯೆ. ಇವಾಗ ಅವಧಾನಿ ಕೆಲಸ ಏನು, ಕೇಳಿದ್ರೆ ಅದು ಅಭಾಸವಾಗಿದೆಯಲ್ಲ, ಆ ಅಭಾಸವನ್ನು ತೆಗೆದುಹಾಕಬೇಕು ಅವನು ಪದ್ಯದಿಂದ. ಮೊದಲ 3 ಸಾಲನ್ನು ಅವನು ರಚನೆ ಮಾಡಿ ಆ ಕೊನೆ ಸಾಲನ್ನು ಅದಕ್ಕೆ ಸೇರಿಸಿದಾಗ ಇಲ್ಲಿ ಮೇಲ್ನೋಟಕ್ಕೆ ಕಾಣುವಂಥ ಅಭಾಸ ಇರೋದಿಲ್ಲ. ಆ ರೀತಿ ಜನಮಂ ಅಂತಂದಾಗ ಅವನು 3ನೇ ಸಾಲಿನ ಕೊನೆಯ ಅಕ್ಷರ ಚಮ್ ಅಂತ ಸೇರಿಸ್ಕೊತಾನೆ. ಚಂದನಮಂ ಕಡಿ ಕಡಿದು ಬಸದಿ ಗೆಳೆಯುತ್ತಿರ್ದರ್. ಚಂದನವನ್ನು ಕಡಿದು ಬಸದಿಗೆ ತಗೊಂಡು ಹೋಗ್ತಾ ಇದ್ರು ಅಂತಂದ್ರೆ ಈ ರೀತಿ. ಸೀತೆಗದೆಷ್ಟು ಮಂದಿ ಪತಿಗಳು ಅಂತ, ಇನ್ನು ಸೀತೆಗೆ ಎಷ್ಟು ಜನ ಗಂಡಂದ್ರು ಅಂತ ಈ ರೀತಿ ಬರುತ್ತೆ ದತ್ತಪದಿ. ಆಮೇಲಿಂದ ಬೇರೆ ಇನ್ನೊಬ್ಬ ಬರ್ತಾನೆ, ಅವನು ಸಂಖ್ಯಾಬಂಧ, ಈ ಥರ ಬೇರೆ ಬೇರೆ ಇರುತ್ತೆ. ಸಂಖ್ಯಾಬಂಧ ಅಂದರೆ ನಂಬರ್ ಮ್ಯಾಟ್ರಿಕ್ಸ್. ಆ ನಂಬರ್ ಏನು ಮ್ಯಾಟ್ರಿಕ್ಸ್ ಬರೀತಾ ಇರ್ತಾನೆ ಅವಧಾನಿಗೆ ಕಾಣಿಸಲ್ಲ, ಪ್ರೇಕ್ಷಕರಿಗೆ ಕಾಣಿಸ್ತಾ ಇರುತ್ತೆ. ಯಾವುದೋ ಒಂದು ನಂಬರ್ ಕೊಡ್ತಾನೆ, ಅವನು ಇಷ್ಟ ಬಂದಾಗ ಮಧ್ಯ ಇಂಟ್ರಪ್ಟ್ ಮಾಡ್ಬೋದು. ಇವನು ಯಾವುದೋ ಗಂಭೀರವಾಗಿರೋ ಪದ್ಯ ರಚನೆ ಮಾಡ್ತಾ ಇರುವಾಗ ಅವನು ಕೇಳ್ತಾನೆ, ಅವಧಾನಿಗಳೇ 4ನೇ ಸಾಲಿನ 3ನೇ ಮನೆ ಇಲ್ಲಿ ಏನು ನಂಬರ್ ಬರುತ್ತೆ ಹೇಳಿ. ಅವನ ತಲೆಯಲ್ಲಿ ಅಷ್ಟನ್ನು ಮ್ಯಾಟ್ರಿಕ್ಸ್ ಇಟ್ಕೋತಾನೆ. ಆ ನಂಬರನ್ನು ಅವನು ಹೇಳಬೇಕು. ಅವನು ಅದನ್ನು ಬರೀತಾನೆ. ಕೊನೆಗೆ ಅದು ಯಾವ್ಯಾವ ಥರ ಕೂಡಿದ್ರೂ ಒಂದು ಇದಾಗಬೇಕು, ಮ್ಯಾಟ್ರಿಕ್ಸಲ್ಲಿ ಕೂಡಬೇಕು. ಅದಷ್ಟನ್ನು ಅವನ ತಲೆಯಲ್ಲಿ ಇಟ್ಕೊಂಡು ಆ ನಂಬರನ್ನು ಕೇಳಿದಾಗ ಕೊಡ್ತಾ ಇರ್ತಾನೆ. ಇದು 4 ಜನ. ಈ ಕಡೆ ಏನಾಗುತ್ತೆ, ಕಾವ್ಯವಾಚನ ಮಾಡು ಅಂತ ಹೇಳೋರು ಇರ್ತಾರೆ. ಕಾವ್ಯವಾಚನ ಮಾಡ್ತಾರೆ ಅಂದರೆ ಯಾವುದೋ ಒಂದು ನಿಮ್ಗೆ ಪರಿಚಯವೇ ಇಲ್ದವರು ಎಲ್ಲಿಂದ ಒಂದು ತೊಗೊಂಡು ಕೊಡ್ತಾನೆ. ಅವನು ಕಾವ್ಯವನ್ನು ಹಾಡ್ತಾನೆ, ಯಾರೋ ಕಾವ್ಯ ಗಮಕಿ, ಅವನು ಕಾವ್ಯವಾಚನವನ್ನು ಮಾಡ್ತಾನೆ. ಇವನು ಅವಧಾನಿ ಅದು ಯಾವ ಸಂದರ್ಭದಿಂದ ತಗೊಂಡಿದ್ದು, ಎಲ್ಲಿ ಯಾವ ಕಾವ್ಯದಲ್ಲಿದೆ, ಅದರ ಸ್ವಾರಸ್ಯ ಏನು, ಅದನ್ನೆಲ್ಲ ಅಂದರೆ ಎಷ್ಟು ವಿಸ್ತಾರವಾಗಿದೆ ಸಾಹಿತ್ಯ. ಅವನು ಯಾವ ಮೂಲೆಯಿಂದಲಾದರೂ ತೆಗೆದು ಕೇಳ್ಬೋದು, ಇದು ಯಾವುದು ಅಂತ ಅವನು ಹೇಳಬೇಕು. ಅಂದರೆ ಇದು ಮೊದಲನೇ 4 ಅವನ ಜ್ಞಾಪಕ ಶಕ್ತಿಯನ್ನು ಪರೀಕ್ಷೆ ಮಾಡೋದಾದರೆ, ಇದು ಅವನ ಓದಿನ ಹರಹು ಎಷ್ಟಿದೆ ಅದನ್ನು ಪರೀಕ್ಷೆ ಮಾಡೋದು. ಏನು ಬೇಕಾದರೂ ಕೇಳ್ಬೋದು ನೀವು. ಆಮೇಲೆ ಇನ್ನೊಬ್ಬ ಬರ್ತಾನೆ, ಇದನ್ನು ಕೇಳ್ತಾನೆ, ಏನು ಅಪ್ರಸ್ತುತ ಪ್ರಸಂಗಿ ಅಂತಂದ್ರೆ. ಅಪ್ರಸ್ತುತ ಪ್ರಸಂಗಿ ಏನು ಅಂತಂದ್ರೆ ಅವನಿಗೆ ಹೆಸರೇ ಕೇಳೋತ್ರ ಅಪ್ರಸ್ತುತ ಪ್ರಸಂಗ ಅಂತ. ಇಂಥ ಪ್ರಶ್ನೆ ಅಂತ ಏನು ಇಲ್ವೇ ಇಲ್ಲ. ಇವಾಗ ಅವಧಾನಿಗಳೇ, ಇವಾಗ ಟ್ರಂಪು ನಿಮ್ಮನ್ನ ಸಂಧಾನಕ್ಕೆ ಕರೆದಿದ್ರೆ ಏನು ಮಾಡ್ತಾ ಇದ್ರಿ ಅಂತ ಕೇಳ್ಬೋದು. ಇವತ್ತು ಬೆಳಗ್ಗೆ ಊಟ ಮಾಡಿದ್ರೆ ತಿಂಡಿ ತಿಂದ್ರು ಅಂತ ಕೇಳ್ಬೋದು. ಸಮಸ್ಯೆ ಸಂಬಂಧವೇ ಇಲ್ಲದೆ ಇರೋ ಅದು ಯಾತಕ್ಕೆ ಕೇಳ್ತಾನೆ ಅಂತಂದ್ರೆ ಅವನ ಗಮನವನ್ನು ಬೇರೆ ಡೈವರ್ಟ್ ಮಾಡೋದು. ಆ ರೀತಿ ಬೇರೆ ಬೇರೆ ವಿಭಾಗಗಳಿರುತ್ತೆ. ಗಂಟಾಗಣನ ಅಂತಿರುತ್ತೆ. ಅವನು ಗಂಟೆ ಹೊಡಿತಾ ಇರ್ತಾನೆ, ಸುಮ್ಮನೆ ಗಂಟೆ ಹೊಡಿತಾನೆ ಇರೋದು. ಅವಧಾನಿ ಏನು ಮಾಡ್ತಾನೆ, ಎಷ್ಟು ಗಂಟೆ ಹೊಡೆದ ಅಂತ ಲೆಕ್ಕ ಇಟ್ಕೋತಾನೆ. ಅದರಲ್ಲಂತೂ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪ್ರೇಕ್ಷಕರು ಆ ಗಂಟೆ ಹೊಡೆದಿದ್ದನ್ನು ಲೆಕ್ಕ ಹಾಕೋತಾ ಇರ್ತಾರೆ. ಎಲ್ಲರೂ ಲೆಕ್ಕ ಹಾಕೋ, ಇಟ್ಸ್ ಓಪನ್. ಅವಧಾನದ ಕೊನೆಯಲ್ಲಿ ಇಷ್ಟು ಸಲ ಗಂಟೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ನೋಡಿ, ಅದಷ್ಟೂ ನಿಮ್ಮ ಗಮನದಲ್ಲಿರಬೇಕು. ಈ ರೀತಿ ಇದು ಅವಧಾನ. ಇದು ಬಹಳ ಇಂಟ್ರೆಸ್ಟಿಂಗ್ ಪಾರ್ಟ್. ನಾನು ಯಾವತ್ತೂ ಅದನ್ನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಐ ನೋ ದಟ್ ಇಟ್ ಇಸ್ ಬಿಯಾಂಡ್ ಮೈ ರೀಚ್, ಬಟ್ ತುಂಬ ಇಂಟ್ರೆಸ್ಟಿಂಗ್ ಅದು. ಇದೊಂದು ಗಣೇಶರ ಪರಿಚಯ ಆಗಿದ್ದು ಬೇರೆ ಸಂದರ್ಭದಲ್ಲಿ. ಅಂದರೆ ಅವರೆಲ್ಲ ಸೇರಿ ಪದ್ಯಪಾನ ಅಂತ ಒಂದು ವೆಬ್ಸೈಟ್ ಮಾಡ್ಕೊಂಡಿದ್ರು. ನೋಡಿ, ಅದೇ ಸೋಷಿಯಲ್ ಮೀಡಿಯಾದ ಸೊಗಸುಗಳಲ್ಲಿ ಇದು ಒಂದು ಅಂತ ಹೇಳಿದ್ರು. ಇದೆಲ್ಲ ಇಲ್ಲದೆ ಇದ್ರೆ ನನಗೆ ಇಂಥ ಮಹನೀಯರ ಪರಿಚಯ ಕೂಡ ಆಗ್ತಾ ಇರಲಿಲ್ಲ. ಯಾರೋ ಲಿಂಕ್ ಕಳಿಸಿದ್ರು, ಈ ಥರ ಇದೆ ಅಂತ. ಇದು ಒಂದು 15 ವರ್ಷ ಆಗಿರಬೇಕು, 15 ವರ್ಷ. ಆ ಲಿಂಕ್ ಕಳಿಸಿದ್ರು, ನಾನು ನೋಡ್ತಾ ಇದ್ದೆ. ಅಲ್ಲಿ ಇದೇ ರೀತಿ ಈ ಥರ ಸಮಸ್ಯೆ ಪೂರ್ಣಗಳು, ಯಾವುದೋ ಒಂದು ಸಮಸ್ಯೆ ಕೊಡೋದು, ಅದಕ್ಕೆ ಇದು ಮಾಡೋದು ನೋಡ್ತಾ ಇರ್ತಿದ್ದೆ. ನನಗೆ ಚಿಕ್ಕಂದಿನಿಂದ ಈ ಹಳಗನ್ನಡದಲ್ಲಿ ಪದ್ಯಗಳನ್ನು ಬರೆಯೋದು ಒಂದು ಇದು ಆಸಕ್ತಿ. ಸುಮ್ಮನೆ ಏನೋ ಬರೆದು ಹಾಕೋದು ಅಂತ ಹಳಗನ್ನಡದಲ್ಲಿ ಛಂದೋಬದ್ಧವಾಗಿ. ಇಲ್ಲಿ ಅದಕ್ಕೆ ಒಂದು ಇದು ಸಿಕ್ತು, ಒಂದು ಉತ್ತೇಜನ ಸಿಕ್ತು. ಅದು ಆವಾಗ ಒಂದಷ್ಟು ಬರೆದು ಹಾಕ್ತಾ ಇದ್ದೆ.
ನನಗೆ ಅಲ್ಲಿ ಆರ್ ಗಣೇಶ್ ಇದ್ದಾರೆ ಅದು ಇದು ಅಂತ ಗೊತ್ತಿಲ್ಲ. ಆರ್ ಗಣೇಶರ ಪರಿಚಯ ನನಗೆ ಬಹಳ ದೂರದ್ದು. ನಮ್ಮ ಕೊಳ್ಳೆಗಾಲಕ್ಕೆ ಒಂದ್ಸಲ ಅವಧಾನ ಮಾಡೋಕ್ಕೆ ಬಂದಿದ್ದರು, ಆವಾಗ ನೋಡಿದ್ದು ಅಷ್ಟೇ. ಅವ್ರು ಮಾತು ಆಡಿಸಿರ್ಲಿಲ್ಲ ಏನು. ನಾನು ಅವಾಗ ಕಾಲೇಜಲ್ಲಿ ಹೈಸ್ಕೂಲಲ್ಲಿದ್ದೆ, ಆದ್ದರಿಂದ ಪರಿಚಯ ಇಲ್ಲವೇ ಇಲ್ಲ. ಒಂದು ದಿವಸ ಇದ್ದಕ್ಕಿದ್ದಾಗೆ ನನಗೆ ಫೋನ್ ಬಂತು. ನಾನು ಇಲ್ಲಿ ಸಾಕಷ್ಟು ಬರೆದು ಹಾಕ್ತಾ ಇದ್ದೆ. ಒಂದು ದಿವಸ ಇದ್ದಕ್ಕಿದ್ದಾಗೆ ಫೋನ್ ಬಂತು. ಆವಾಗ ನಾನು ಶತಾವಧಾನಿ ಗಣೇಶ್ ಮಾತಾಡ್ತಾ ಇರೋದು ಅಂತಂದು ನನಗೆ ಆಶ್ಚರ್ಯ. ಇದು ಕನಸೋ ನನಸೋ ಗೊತ್ತಿಲ್ಲ. ನಾನು ಎಲ್ಲಿ ಶತಾವಧಾನಿಗಳು ನನಗೆ ಯಾತಕ್ಕೆ ಫೋನ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಅವರ ಒಂದು ಸೌಜನ್ಯ ನೋಡಿ, ಆತ್ಮೀಯತೆ ನೋಡಿ, ಭಾಳ ಎಷ್ಟೋ ವರ್ಷದ ಪರಿಚಯನೋ ಏನೋ ಅಂತ ಅನ್ನೋ ಥರ. ಆಮೇಲೆ ನಾನು ಹೇಳಿ, ಸರ್ ಸಾರ್ಗೀರ್ ಅಂತೆಲ್ಲ ಕರಿಬೇಡಿ ನೀವು, ನನಗೆ ಬಹಳ ಮುಜುಗರ ಆಗುತ್ತೆ, ಮಿತ್ರರು ಅಂತ ತಿಳ್ಕೊಬೋದು, ನೀವು ಹೆಸರನ್ನು ಹಿಡಿದು ಕರೀರಿ ಪರವಾಗಿಲ್ಲ. ಭಾಳ ಕಷ್ಟ ಅದು. ಆ ಥರ ಸರಳತೆ ನಮಗೆ ಬರೋದು ಕಷ್ಟ. ಅವ್ರಿಗೆ ಅದು ಸಹಜವಾಗಿ ಆಭರಣ ಥರ ಅವ್ರು ಧರಿಸ್ಕೋತಾರೆ. ಆ ರೀತಿ ಪರಿಚಯ ಆಯಿತು. ಸಾಕಷ್ಟು ಆಲ್ಮೋಸ್ಟ್ ಒಂದು ಗಂಟೆ ಮಾತಾಡ್ತು. ಬೇರೆ ಬೇರೆ ಈ ಥರ ನನ್ನ ನಂಬರ್ ಅವ್ರಿಗೆ ಹೇಗೆ ಸಿಕ್ತೋ ನನಗೆ ಗೊತ್ತಿಲ್ಲ. ಹಾಗೆ ಪರಿಚಯ ಹಾಗೆ ಶುರು ಆಯಿತು. ಆಮೇಲೆ ಯಾವಾಗಲೂ ಒಂದು ಸಲ ಮೈಸೂರಿನಲ್ಲಿ ಅವಧಾನ ಕಾರ್ಯಕ್ರಮ ಇದೆ, ನೀವು ಪೃಚ್ಛಕರಾಗಿ ಭಾಗವಹಿಸಬೇಕು ಅಂತಂದು. ನನಗೆ ಅದೇ ಅಗೈನ್ ಇಟ್ಸ್ ಅನದರ್ ಪ್ಲೆಸೆಂಟ್ ಸರ್ಪ್ರೈಸ್. ಸೊ ಆವಾಗ ಮೈಸೂರಿನಲ್ಲಿ ಶಾರದಾ ವಿಲಾಸ್ ಕಾಲೇಜಿನಲ್ಲಿ ಮೈಸೂರು ಆಕಾಶವಾಣಿ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಅವಧಾನ ಕಾರ್ಯಕ್ರಮ ಆಕಾಶವಾಣಿಯವರು ಏರ್ಪಡಿಸಿದ್ರು. ಅದು ಹಲವು ಕಾರಣಗಳಿಗೆ ಬಹಳ ಮುಖ್ಯವಾದ್ದು. ಆಕಾಶವಾಣಿಗೆ ಬೆಳ್ಳಿ ಹಬ್ಬದ ಇದು ಒಂದು. ನಾನು ಗಣೇಶ್ ಅವ್ರ ಜೊತೆ ಭಾಗವಹಿಸಿದ ಮೊದಲನೇ ಅವಧಾನ ಕಾರ್ಯಕ್ರಮ ಅದೊಂದು. ಇನ್ನೊಂದೇನು ಅಂತಂದರೆ, ಸಾಹಿತ್ಯ ಲೋಕದ ಪಿತಾಮಹ ಇವತ್ತು ಅಂತ ಅನ್ನಿಸ್ಕೊಳ್ಳುವಂಥ ಡಾಕ್ಟರ್ ವೆಂಕಟಾಚಲ ಶಾಸ್ತ್ರಿಗಳನ್ನು ಮೊಟ್ಟ ಮೊದಲ ಬಾರಿಗೆ ಭೇಟಿ ಮಾಡಿದ್ರು. ಅವರು ಆ ಕಾರ್ಯಕ್ರಮವನ್ನು ಇನಾಗ್ರೇಟ್ ಮಾಡಿದ್ರು. ಭಾಳ ನನಗಿನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಅವ್ರು ಭಾಷಣ ಮಾಡೋಕ್ಕೆ ಶುರು ಮಾಡಿದ್ದು ಹೇಗೆ ಅಂದರೆ, ಶ್ರೀ ಗಣೇಶಾಯ ನಮಃ ಅಂತ ಹೇಳಿ. ಅಂದರೆ ಅದು ಗಣೇಶನ ಸ್ತುತಿ ಮಾಡಿದಾಗೂ ಇರಬೇಕು, ಗಣೇಶರ ಇದು ಬರಬೇಕು ಅಲ್ಲಿ, ಈ ರೀತಿ ಭಾಳ. ಆವಾಗ ನಾನು ಒಂದು ಶ್ರದ್ಧರ ವೃತ್ತದಲ್ಲಿ ಒಂದು ಸಮಸ್ಯೆ ಕೊಟ್ಟಿದ್ದೆ. ನಾನು ಸಮಸ್ಯಾ ಪೂರಣದಲ್ಲಿದ್ದೆ. ಒಂದು ಶ್ರದ್ಧರ ವೃತ್ತ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ರ ನೀವು? ಒಂದು ಏಕಾಕ್ಷರ ಅಂತ ಹೇಳ್ತಾರೆ, ಅಂದರೆ ಒಂದೇ ಅಕ್ಷರ ನಾ ಅಂತ. ಅದಕ್ಕೇನು ಅರ್ಥ ಇರಲ್ಲ, ಇರ್ಬೋದು ಹುಡುಕಿದ್ರೆ, ಇಲ್ಲದೆ ಇದ್ರೆ ಇಲ್ಲ. ಅದನ್ನು ಅವಧಾನಿ ಏನು ಮಾಡಬೇಕು, ಇನ್ನು ಉಳಿದಿದ್ದು ಮೂರನ್ನು ಸೇರಿಸಿ ಸಮಸ್ಯಾ ಪೂರ್ಣ ಮಾಡಬೇಕು. ತುಂಬ ಚೆನ್ನಾಗಿ ನಾನೀನು ನೀನೇ ನಾನು ನೆನೆ 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 ನಾನೇನ ನೀನೇನ ನೀನು ಅಂತ ಅಂದ್ಬಿಟ್ಟು ಸಮಸ್ಯೆ. ಅದಕ್ಕೆ ಭಾಳ ಸೊಗಸಾಗಿ ಪೂರ್ಣ ಮಾಡಿದ್ರು. ವೀರಂ ಸಂಗ್ರಾಮರಂಗ ಸ್ಥಿತ ನರ ನದೆ ಕಾಂಡ್ ಜಾರೆ ಕೋದಂಡ ಕಾಂಡಮ್ ಅಂತೇನೋ ಬರುತ್ತೆ. ಅದು ನನಗೆ ಮೊದಲನೇ ಸಾಲ ಜ್ಞಾಪಕ ಇದೆ. ತುಂಬ ಚೆನ್ನಾಗಿತ್ತು ಶ್ರದ್ಧರ ವೃತ್ತದಲ್ಲಿ. ಆವಾಗ ಇವರು ವೆಂಕಟಾಚಲ ಶಾಸ್ತ್ರಿಗಳು ಬಹಳ ಚೆನ್ನಾಗಿತ್ತು ನಿಮ್ಮ ಇದು ಶ್ರದ್ಧರ ವೃತ್ತದಲ್ಲಿ ನೀವು ಇದು ಮಾಡಿದ್ದು. ಆ ಶ್ರದ್ಧರ ವೃತ್ತದಲ್ಲಿ ಮಾಡ್ತಾರೆ, ಶ್ರದ್ಧರ ವೃತ್ತದಲ್ಲಿ ಮಾಡೋದು ಭಾಳ ಸಂತೋಷ ಆಯಿತು ನನಗೆ ಅಂತೆಲ್ಲ ಹೇಳಿದ್ದು. ಅದು ಒಂದು ರೀತಿ ಅವ್ರ ಪರಿಚಯ ಆಗಿತ್ತು. ಹಾಗೆ ಇನ್ನೊಬ್ಬರು ಮಹನೀಯರು ನನಗೆ ಪರಿಚಯ ಅದೇ ಕಾರ್ಯಕ್ರಮದ ನೆಪದಿಂದ ಅಂತಂದರೆ, ಕುಮಾರ ನಿಜಗುಣ ಸ್ವಾಮಿಗಳು. ಕುಂತೂರಿನಲ್ಲಿ ಅವರು ನಿಜಗುಣಾನುಭವ ಮಂಟಪ ಅಂತ ಮಾಡಿ, ಅವರು ಇತ್ತೀಚೆಗೆ ಒಂದು 3-4 ವರ್ಷಗಳ ಹಿಂದೆ ಅವರು ಕಾಲವಾದರು. ಬಹಳ ದೊಡ್ಡ ವಿದ್ವಾಂಸರು. ಆಮೇಲೆ ಅವರೇ ಬೇರೆ ಬೇರೆ ಛಂದಸ್ಸುಗಳನ್ನು ಕಂಡುಹಿಡಿದಿದ್ದಾರೆ. ಛಂದಶಾಸ್ತ್ರವನ್ನು ಸಾಕಷ್ಟು ಟ್ರೆಡಿಷನಲ್ ದೃಷ್ಟಿಯಿಂದಲ್ಲ, ಕ್ಲಿನಿಕಲ್ ಪಾಯಿಂಟ್ ಆಫ್ ವ್ಯೂ, ಚಿಕಿತ್ಸಕ ದೃಷ್ಟಿಯಿಂದ ನೋಡಿದವರು. ಈ ಛಂದಸ್ಸು ಹೀಗೆ ಯಾಕಿರಬೇಕು, ಹೀಗೆ ಯಾಕಿರಬಾರ್ದು, ಈ ರೀತಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ ಛಂದೋಲೋಕದಲ್ಲಿ. ಅವರ ಪರಿಚಯ ಆಯಿತು. ನಮ್ಮೂರಿನವರು ಅಂತ ಒಂದು ಬೇರೆ. ಹೀಗೆ ಸಾಹಿತ್ಯದ ದಾರಿಯಲ್ಲಿ ಈ ಥರ ಬೇಕಾದಷ್ಟು ನಡ್ಕೊಂಡು ಬಂತು. ಭಾಳ ಖುಷಿ ಆಯಿತು ಮೇಷ್ಟ್ರೆ ಇದೆಲ್ಲ ಕೇಳಿ. ಇದಕ್ಕೆ ಮುಂಚೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀರೋ ಏನೋ ಅಂತ ಅಂದ್ಕೊಂಡು ತುಂಬ ಆತಂಕಗೊಂಡಿದ್ದೆ. ಯಾವ ಪ್ರಶ್ನೆ ಹೇಳಿ? ಕೊಳ್ಳೆಗಾಲಕ್ಕೂ ಮಾಟ ಮಂತ್ರಕ್ಕೂ ನಿಮಗೂ ಏನು ಸಂಬಂಧ? ನೀವು ಮಾಟ ಮಂತ್ರ ಮಾಡ್ತೀರಾ? ಈ ಥರ ಪ್ರಶ್ನೆಗಳನ್ನೆಲ್ಲ ಸುಮಾರು ಜನ ಕೇಳಿ, ಶಬ್ದ ಮಾಂತ್ರಿಕ ನೀವು, ಈ ಥರ ಎಲ್ಲ ಪ್ರಶ್ನೆ ಕೇಳ್ತಾರೇನೋ ಅಂತ ಅಂದ್ಕೊಂಡಿದ್ದೆ ಆತಂಕದಿಂದ. ನನ್ನ ಬಾಲ್ಯ ಪೂರ್ತಿ ಒಂದು ಸಿಂಪಲ್ ಲೈಫ್ ಸ್ಟೈಲ್ ಇತ್ತು. ಅದರಲ್ಲಿ ಏನು ಒಂದು ವಿಶೇಷವಾಗಿ ಹೇಳ್ಕೊಳ್ಳೋ ಅಂಥದ್ದು ಏನಿಲ್ಲ ಅಂದ್ರೂ ಅಪ್ಪ ಅಮ್ಮನ ಒಂದು ಮಡಿಲಲ್ಲಿ ಅವರ ಪ್ರೀತಿಯಲ್ಲಿ ಭಾಳ ಚೆನ್ನಾಗಿ ನಡ್ಕೊಂಡು ಬಂದಂಥ ಒಂದು
ಜೀವನ ಅದಾಗಿತ್ತು. ಮಧ್ಯದಲ್ಲಿ ನಮಗೊಂದು ಆರ್ಥಿಕವಾಗಿ ಒಂದಷ್ಟು ಸಮಸ್ಯೆಗಳು ಉಂಟಾಯಿತು. ಸಾಕಷ್ಟು ಕಷ್ಟಗಳನ್ನು ನನ್ನ ತಂದೆ ತಾಯಿ ಇಬ್ಬರು ಎದುರಿಸಿದ್ರು. ಸೊ ಅದ್ರ ಜೊತೆಗೆ ನಾನು ಒಂದು ಹೈಸ್ಕೂಲಿಗೆ ಬರ್ತಾ ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ಲೈಫ್ ಹೀಗೂ ಇರೋಕ್ಕೆ ಸಾಧ್ಯ ಅನ್ನೋದು ಆವಾಗ ನನಗೆ ತಿಳ್ಕೊಳ್ಳೋದಕ್ಕೆ ಮುಂದಾಯಿತು. ಇದೆಲ್ಲ ನೋಡ್ತಾ ಜೀವನ ಅಷ್ಟು ಸುಲಭ ಅಲ್ಲ, ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ, ತುಂಬ ಕಾಂಪ್ಲಿಕೇಟೆಡ್ ಇದೆ ಅನ್ನೋದನ್ನು ನೋಡ್ತಾ ಬಂದೆ. ಆ್ಯಂಡ್ ಎಜುಕೇಷನ್ ಅಂತ ಬಂದಾಗ ನನಗೆ ಸಂಪೂರ್ಣ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಬಿಕಾಸ್ ಆಫ್ ದಿಸ್ ಫಿನಾನ್ಷಿಯಲ್ ಇಶ್ಯೂಸ್ ಓನ್ಲಿ. ನಾನು ಒಂದು ಕಾಲೇಜ್ಗೆ ಓದಬೇಕಾದ್ರೆ ಮಧ್ಯದಲ್ಲೇ ಬಿಡಬೇಕಾಗಿ ಬಂತು ಅಂತ ಒಂದು ಪರಿಸ್ಥಿತಿ ಇತ್ತು. ಸುಮಾರು ವರ್ಷಗಳಿಂದನೇ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೀನಿ. ಮೇ ಬಿ ವೆನ್ ಐ ವಾಸ್ 16 ವರ್ಷಕ್ಕಿರುವಾಗಲೇ ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಆಮೇಲೆ ನಂದು ಮದುವೆ ಆದಮೇಲೆ ನಮ್ಮ ಮಾವನವರು ನನಗೆ ಭಾಳ ಪ್ರೋತ್ಸಾಹ ಮಾಡಿದರು, ನೀನು ಓದಬೇಕು, ಒಂದು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ತಗೊಳ್ಳೇಬೇಕು ಅಂತ. ಸೊ ನಮ್ಮ ಕರ್ನಾಟಕದ ಹೆಮ್ಮೆ ಮಾನಸ ಗಂಗೋತ್ರಿ. ಸೊ ಅಲ್ಲಿಂದ ನಾನು ನನ್ನ ಡಿಸ್ಟೆನ್ಸ್ ಎಜುಕೇಷನ್ ಮಾಡಿಕೊಂಡೆ, 3 ವರ್ಷದ ಗ್ರ್ಯಾಜುಯೇಷನ್ ಮಾಡಿಕೊಂಡೆ. ಸೊ ಆ ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ ನನಗೆ ಬಹಳ ಲೈಫ್ಗೆ ಮುಖ್ಯವಾಯಿತು. ಅದರದ್ದು ಬೆಲೆ ನನಗೆ ಅದನ್ನು ಪಡ್ಕೊಳ್ಳೋ ತನಕ ಗೊತ್ತಿರಲಿಲ್ಲ. ಅದಾದಮೇಲೆ ನಂದು ಒಂದು ಕೆರಿಯರ್ನ ಪ್ರತಿಯೊಂದು ಹಂತದಲ್ಲೂ ಆ ಸರ್ಟಿಫಿಕೇಟ್ ತುಂಬ ಮುಖ್ಯವಾಗಿ ಬೇಕಾಯಿತು.